ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಘಮ ಘಮ ರುಚಿ, ಸವಿ ಸವಿ ರುಚಿ. ಆಹಾ ಎಂಥ ರುಚಿ ಅಲ್ವಾ. ದೂರದರ್ಶನ ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರೇ, ಇಂದಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಾಗೇಶ್ವರಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯನ ದೇಹಕ್ಕೆ ಗಾಳಿ ನೀರು ಎಷ್ಟು ಮುಖ್ಯವೋ ಆಹಾರವೂ ಅಷ್ಟೇ ಮುಖ್ಯ ಅಲ್ವಾ. ಅದರಲ್ಲೂ ವಿಶೇಷವಾಗಿ ತರತರಹದ ಆಹಾರ ಪದಾರ್ಥಗಳು ಯಾರಿಗೆ ತಾನೇ ಇಷ್ಟ ಇಲ್ಲ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ವಿಭಿನ್ನವಾದ ಆಹಾರ ಪದಾರ್ಥಗಳು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಅದು ಯಾವುದು ಅಂತ ರೇಷ್ಮಾ ಅವರು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಬನ್ನಿ ರೇಷ್ಮಾ ಅವರೇ. ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯವಾದ ಸ್ವಾಗತ. ನಮಸ್ಕಾರ. ಓಕೆ, ಇವತ್ತು ನಮ್ಮ ವೀಕ್ಷಕರಿಗೆ ನೀವು ಯಾವ ಒಂದು ವಿಭಿನ್ನವಾದ ರೆಸಿಪಿಯನ್ನು ಹೇಳ್ಕೊಡ್ತಿದ್ದೀರಾ? ಇವತ್ತು ನಾನು ನಿಮಗೆ ತೆಲಂಗಾಣ ಚಿಕನ್ ಫ್ರೈ ಹೇಳ್ತೀನಿ. ತೆಲಂಗಾಣ ಚಿಕನ್ ಫ್ರೈ ಕೇಳ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಮಾಂಸಾಹಾರಿ ನಾನ್ ವೆಜ್ ಪ್ರಿಯರಿಗಂತೂ ಹೇಳಿ ಮಾಡಿಟ್ಟಿರೋ ಅಂಥ ರೆಸಿಪಿ ಇದು. ಓಕೆ, ಪಟ್ ಅಂತ ಹೇಳ್ಬೋದಾ ತಾವು ಇವಾಗ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತಂತ? ಇದಕ್ಕೆ ಚಿಕನ್ 1 kg ತೊಗೊಂಡಿದ್ದೀನಿ ನಾನು. ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಓಕೆ. 2 ಟೀ ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟು. ಓಕೆ. ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಪೆಪ್ಪರ್ ಪೌಡರು, ಓಕೆ, ಕೊರಿಯಾಂಡರ್ ಪೌಡರು, ಕರ್ಡ್ಸು, ಸಾಲ್ಟು, ಆಯಿಲು, ಕ್ರಿಸ್ಟಲ್ ಸಾಲ್ಟು, ಚಾಟ್ ಮಸಾಲ, ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೊ ಕೆಚಪ್, ಲೆಮನ್ ಜ್ಯೂಸ್, ರೆಡ್ ಚಿಲ್ಲಿ ಸಾಸ್, ಕರಿ ಲೀವ್ಸ್. ಓಕೆ. ಇದು ಡೈರೆಕ್ಟಾಗಿ ಕುಕ್ ಮಾಡೋದು ಅಥವಾ ಮ್ಯಾರಿನೇಟ್ ಮಾಡೋದು? ಮ್ಯಾರಿನೇಟ್ ಮಾಡಬೇಕು. ಇದನ್ನು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಣ. ಓಕೆ, ಮ್ಯಾರಿನೇಷನ್ಗೆ ತಮಗೆ ಒಂದು ಬೌಲ್ ಕೊಡಿ. ಓಕೆ. ಸೊ ನೀವು ನಾನ್ ವೆಜಿಟೇರಿಯನಾ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ಓಕೆ. ಸೊ ಮೊದಲಿಗೆ ಕರ್ಡ್ಸ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 2 ಟೀ ಸ್ಪೂನ್ಸ್, ಸ್ವಲ್ಪ ಟರ್ಮರಿಕ್ ಪೌಡರ್, ನಾವು ಚಿಲ್ಲಿ ಪೌಡರ್, ತೆಲಂಗಾಣ ಚಿಕನ್ ಅಂದರೆ ಸ್ಪೈಸಿ ಅಲ್ವಾ? ಹೌದು. ಸೊ ಹಾಗಾಗಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ನಾರ್ಮಲ್ ಚಿಲ್ಲಿ ಇದು ಪೌಡರ್? ನಾರ್ಮಲ್ ಚಿಲ್ಲಿ ಪೌಡರ್. ಇದು ಹೋಮ್ ಮೇಡ್ ಚಿಲ್ಲಿ ಪೌಡರ್. ಓಕೆ. ಕಾಶ್ಮೀರಿ ಚಿಲ್ಲಿ ಪೌಡರ್. ಓಕೆ. ಇದು ಖಾರ ಬರಲ್ಲ, ಕಲರ್ ಬರುತ್ತೆ. ಓಕೆ. 2ರಿಂದ 3 ಚಮಚ ಹಾಕೊಬೋದು. ಓಕೆ. ಕೊರಿಯಾಂಡರ್ ಪೌಡರ್ 1 ಟೀ ಸ್ಪೂನ್ಸ್, ಪೆಪ್ಪರ್ ಪೌಡರ್ ಓಕೆ 1 ಟೀ ಸ್ಪೂನ್, ಒಂದು 2ರಿಂದ 3 ಗ್ರೀನ್ ಚಿಲ್ಲೀಸ್. ಓಕೆ, ನೋಡ್ಕೊಂಡು ಹಾಕೋಬೇಕಲ್ವಾ? ಯಾಕಂದ್ರೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಗಿದ್ರೆ ಯು ಕ್ಯಾನ್ ಸ್ಕಿಪ್. ಓಕೆ. ಇಲ್ಲ ಚರ ಸ್ಪೈಸಿ ತಿಂತೀವಿ ಅಂದ್ರೆ ಹಾ, ಯು ಕ್ಯಾನ್ ಆಡ್ ಗ್ರೀನ್ ಚಿಲ್ಲಿ. ಸ್ವಲ್ಪ ಚಿಕನ್ ಫ್ರೈ ಅಂತಂದ್ರೆ ಸ್ಪೈಸಿನೆಸ್ ಇದ್ರೇನೆ ಆ ಒಂದು ಟೇಸ್ಟ್. ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ಇಟ್ ಇಸ್ ಸ್ಪೈಸಿ. ಕರೆಕ್ಟ್. ಹಾಗಾಗಿ ಲೆಮನ್ ಜ್ಯೂಸ್ 1 ಟೀ ಸ್ಪೂನ್, ಚಾಟ್ ಮಸಾಲ 1 ಟೀ ಸ್ಪೂನ್,
ಸಾಲ್ಟ್ ಹಾಕೋಣ. ಬೇಕಾದ್ರೆ ಪೌಡ್ರ್ ಸಾಲ್ಟು ಹಾಕೊಬೋದು, ಓಕೆ ಇದು ಹಾಕೊಬೋದು. ಓಕೆ ಇದು ರೆಡ್ ಚಿಲ್ಲಿ ಸಾಸ್ 2 ಸ್ಪೂನ್. 2 ಸ್ಪೂನ್. ಓಕೆ 1 ಟೀ ಸ್ಪೂನ್ ಟೊಮೆಟೊ ಕೆಚಪ್. ಓಕೆ ಸ್ವಲ್ಪ ಕೊತ್ತಂಬರಿ. ಓಕೆ ಚೂರು ಗಾರ್ನಿಷಿಂಗು ಇಟ್ಕೋಬಹುದು ನಾವಲ್ವಾ? ಸ್ವಲ್ಪ ಗಾರ್ನಿಷಿಂಗ್ ಇಟ್ಕೊಂಡು. ಓಕೆ ಸೊ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಕರಿಬೇವು ಸೊಪ್ಪು ಹಾಕೋದಾ? ಅದು ಇಲ್ಲ, ಲಾಸ್ಟ್ಗೆ. ಓಕೆ ಸೊ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಮ್ಯಾರಿನೇಷನ್ಗೆ ಬೇಕಿರೋದು. ನೀವು ರೆಗ್ಯುಲರ್ ಆಗಿ ಈ ಒಂದು ರೆಸಿಪಿ ಮಾಡ್ತಾ ಇರ್ತೀರಾ? ಹಾಂ, ನಾನು ಮಾಡ್ತಾ ಇರ್ತೀನಿ. ಓಕೆ ನಾವು ಸ್ವಲ್ಪ ನಾನ್ ವೆಜಿಟೇರಿಯನ್ ಅಲ್ಲ, ಹಾಂ. ಸೊ ಟ್ರೈಂಗ್ ಔಟ್ ನ್ಯೂ ರೆಸಿಪೀಸ್ ಅವಾಗ. ಓಕೆ ನನ್ನ ಮಗ ಇಸ್ ಅ ನಾನ್ ವೆಜ್ ಲವರ್. ಓಹೋ ಅತಿ ಹೆಚ್ಚು ಇಷ್ಟಪಡೋದು ಯಾವ ಡಿಶ್ ನಿಮ್ಮ ಮಗ? ಫ್ರೈಡಾ ಅಥವಾ ಗ್ರೇವಿನಾ, ಹೇಗೆ? ಫ್ರೈಡ್ ಕಬಾಬ್. ಓಹೋ. ಕಬಾಬ್ಸು, ಡ್ರೈ ಫ್ರೈ. ಓಕೆ ಸೊ ಇವಾಗ ಚಿಕನ್ ಹಾಕೋಣ. ಓಕೆ 1 kg ಚಿಕನ್ ಹಾಕ್ತಾ ಇದ್ದೀನಿ ನಾನು ಇವಾಗ. ಓಕೆ ಇದು ಸಮಥಿಂಗ್ ಏನಾದರೂ ಬೋನ್ಲೆಸ್ ಅಥವಾ ಜಸ್ಟ್ ಏನಾದರೂ ಅಥವಾ ಇಲ್ಲ, ಹೋಲ್ ಚಿಕನ್? ಹೋಲ್ ಚಿಕನ್ ತೊಗೊಂಡಿದ್ದೀನಿ. Okay. ಸ್ಕಿನ್ ಔಟ್. ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ಟೆಂಡರ್ ಚಿಕನ್. ಓಕೆ ಟೆಂಡರ್ ಚಿಕನ್. 1 ಟೇಬಲ್ ಸ್ಪೂನ್ ಆಯಿಲ್. ಓಕೆ ಆಯಿಲ್ ಹಾಕೋದ್ರಿಂದ ಏನು ಇದ್ರದ್ದು ಹೆಲ್ಪ್ಫುಲ್? ಸ್ವಲ್ಪ ಚಿಕನ್ನು ಸಾಫ್ಟು ಆಗುತ್ತೆ, Okay. ಜ್ಯೂಸಿ ಆಗೋ ಇರುತ್ತೆ, ಓಹೋ ಬೇಗ ಕುಕ್ಕು ಆಗುತ್ತೆ. ಓಕೆ ಸೊ ಇದನ್ನು ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಣ. ಓಕೆ ಸಾಮಾನ್ಯವಾಗಿ ಇವಾಗ ಚಿಕನ್ ಏನಾದರೂ ತಿನ್ನಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋ ಒಂದು ಹವ್ಯಾಸ ಇರುತ್ತೆ. ಇವಾಗ ಈ ರೆಸಿಪಿ ನೋಡಿದ್ಮೇಲೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ತೆಲಂಗಾಣ ಚಿಕನ್ ಫ್ರೈ ಮಾಡ್ಕೋಬಹುದು. ಮಿಕ್ಸ್ ಮಾಡಾಗಿದೆ. ಓಕೆ ಇದು ಮ್ಯಾರಿನೇಷನ್ ಎಷ್ಟೊತ್ತಾಗಬೇಕು? 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ ಇವಾಗ. ಓಕೆ ಇವಾಗ ಕ್ವಿಕ್ ಆಗಿ ಮ್ಯಾರಿನೇಟ್ ಆಗಬೇಕು ಅಂತಂದರೆ ಡೀಪ್ ಫ್ರೀಸಲ್ಲಿ ಇರ್ತಾರೆ, ಸೊ ಇಟ್ ವಿಲ್ ಹೆಲ್ಪ್ಫುಲ್ ಅಂದರೆ ಇಟ್ ಈಸ್ ಹೆಲ್ಪ್ಫುಲ್. ಮಾಡ್ಬೋದು. ಇದು ಈಗ ಅರ್ಧ ಗಂಟೆ ಆದಮೇಲೆ ಮತ್ತೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ವೀಕ್ಷಕರೇ ಇವಾಗ ಚಿಕನ್ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟ್ ವಿಧಾನ ಏನು ಅಂತ ನೋಡೋಣ ಬನ್ನಿ. ರೇಷ್ಮಾ ಅವರೇ, ನೆಕ್ಸ್ಟ್ ಇವಾಗ ಏನು ಪ್ರೊಸೀಜರ್? ಇವಾಗ ಆಯಿಲ್ ಹಾಕೋಣ. ಓಕೆ ತಗೊಳ್ಳಿ. ಸ್ಟಾಪ್. ನಾವು ಮ್ಯಾರಿನೇಷನ್ಗೂ ಆಯಿಲ್ ಹಾಕಿದ್ದೀವಿ, ಹೌದು. ಚೂರು ಇದಕ್ಕೆ ನೋಡ್ಕೊಂಡು ಹಾಕೋಣ. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಸ್ಪೈಸಿ ಆಗಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಬೋದು. Okay. ಇಲ್ಲ ಹೆಲ್ತ್ ಕಾನ್ಷಿಯಸ್ ಇದ್ರೆ ಸ್ವಲ್ಪ ಕಮ್ಮಿನೂ ಹಾಕೊಬೋದು. Okay. ಸೊ ಜಸ್ಟ್ 3 ಟೇಬಲ್ ಸ್ಪೂನು ಆಯಿಲ್. ಓಕೆ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ 1 ನಿಮಿಷ ಬಿಸಿ ಆಗ್ತಿದ್ದಂಗೆ ಓಕೆ ಫೈನ್ಲಿ ಚಾಪ್ ಕರಿ ಕರಿಬೇವ್ಸ್. ಜಸ್ಟ್ ಇದು ಎಷ್ಟು ಸ್ಮಾಲ್ ಚಾಪ್ ಮಾಡಿರ್ತೀವಿ ಅಷ್ಟು ಕ್ರಂಚಿನೆಸ್ ಬರುತ್ತೆ. ಅದ್ರ ಫ್ಲೇವರು ಹಾಗೆ ಆಯಿಲಲ್ಲಿ ರಿಲೀಸ್ ಆಗುತ್ತೆ. ಹೌದು. ನಾವು ಯಾವುದೇ ಒಂದು ನಾನ್ ವೆಜ್ ಫುಡ್ ಮಾಡಬೇಕು ಅಂತಂದರೆ ಚೂರು ಆಯಿಲ್ ಹೆಚ್ಚಿಗಿದ್ರೇ ಅದರ ಟೇಸ್ಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂದರೆ ಹಾ. ಸ್ವಲ್ಪ ಆಯಿಲ್ ಹಾಕೋಣ. Okay. ಇಲ್ಲ ಬೇಡ ಅಂದರೆ ಹೆಲ್ತ್ ಕಾನ್ಷಿಯಸ್ ಇದ್ರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೊಂಡು ತಿನ್ಬೋದು, ಹಾಗೂ ರುಚಿಕರವಾಗಿರುತ್ತೆ. ಓಕೆ ನೆಕ್ಸ್ಟ್ ಇವಾಗ ನಾವು Marinate ಮಾಡಿದ್ದು ಚಿಕನ್ ಹಾಕ್ಬಿಡೋದು. ಓಕೆ
ಇದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ. ಟೇಸ್ಟಿ ಆಗಿರುತ್ತೆ. ನೀವು ಒನ್ ಡೇನು ಮ್ಯಾರಿನೇಟ್ ಮಾಡಿಡ್ಬೋದು. ಬಿಫೋರ್ ಒನ್ ಡೇನು ಮಾಡ್ಬೋದಾ? ಒನ್ ಡೇ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ತೆಲಂಗಾಣ ಚಿಕನ್. ಓಕೆ. ಯಾಕಂದರೆ ಅದು ಜ್ಯೂಸಸ್ ಅಷ್ಟು ಮಸಾಲ ಅಬ್ಸಾರ್ಬ್ ಆದಷ್ಟು ರುಚಿ. ಟೈಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್. ಇವಾಗ ಈ ಚಿಕನ್ನ ಹೈ ಫ್ಲೇಮಲ್ಲಿ 5 ನಿಮಿಷ ಫ್ರೈ ಮಾಡಬೇಕು. ಓಕೆ. ಇದಕ್ಕೆ ನೀರೇ ಬೇಡ. ಓಕೆ. ಬಿಕಾಸ್ ನಾವು ಮೊಸರು ಹಾಕಿದ್ದೀವಿ, ನಿಂಬೆಹಣ್ಣು ಹಾಕಿದ್ದೀವಿ. ಸೊ ಅದೇ ಸಾಕು ಟೆಂಡರೈಸ್ ಮಾಡೋದಕ್ಕೆ. ಓಕೆ. ಸೊ ಮೊಸರು ಇಸ್ ಅ ಟೆಂಡರೈಸರ್ ಫಾರ್ ಚಿಕನ್. ಚಿಕನ್ ಸ್ವಲ್ಪ ವಾಟರ್ ಕಂಟೆಂಟ್ ಇರೋದ್ರಿಂದ ಅದೇ ಆಗಿ ನೀರು ಸಹ ಬಿಡುತ್ತೆ. ಸೊ ಹಾಗಾಗಿ ನಾವು ಹೈ ಫ್ಲೇಮಲ್ಲಿ ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರೇಷ್ಮಾ ಅವರೇ, ಈಗ 5 ನಿಮಿಷ ಆಯ್ತು ಇದು ಹೈ ಫ್ಲೇಮಲ್ಲಿ ಕುಕ್ ಆಗ್ತಾ ಇದೆ. ಇನ್ನು ಎಷ್ಟೊತ್ತು ಬೇಕು ಇದು ಕಂಪ್ಲೀಟ್ ಕುಕ್ ಆಗೋಕ್ಕೆ? ಇದು ಕುಕ್ ಆಗೋಕ್ಕೆ ನಾನು 15 ಮಿನಿಟ್ಸ್ ಬೇಕು. ರೇಷ್ಮಾ ಅವರೇ, ಇದು ಇವಾಗ ಎಷ್ಟು ಕುಕ್ ಆಗಿದೆ ಅಂತ ನೋಡೋದಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇದು ಹಾಫ್ ಆಫ್ ದ ಪೋರ್ಷನ್ ಕುಕ್ ಆಗಿದೆ. ಹಾರ್ಡ್ಲಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದು ಕಂಪ್ಲೀಟ್ಲಿ ಕುಕ್ ಆಗುತ್ತೆ. ಅಷ್ಟೊತ್ತರೆಗೂ ನಾವು ಸೆಕೆಂಡ್ ರೆಸಿಪಿ ಬಗ್ಗೆ ನೋಡೋದಾ? ನೀವು ನಾಗೇಶ್ವರಿ ನೀರು ಕೇಳಿದ್ರಿ ಅಲ್ವಾ? ಹೌದು. ನೀರು ಯಾಕೆ ಹಾಕ್ತಾ ಇಲ್ಲ ಅಂದ್ಬಿಟ್ಟು ನೋಡಿ, ಚಿಕನ್ ಅಲ್ಲಿ ಎಷ್ಟೊಂದು ನೀರು ಬಿಟ್ಟಿದೆ. ಕರೆಕ್ಟ್. ಆ ಬಿಟ್ಟಿರೋ ನೀರಲ್ಲೇ ಚಿಕನ್ ವಾಟರ್ ಅಲ್ಲಿ ಚಿಕನ್ನೇ ನೀರು ಬಿಡುತ್ತೆ. ಹಾಗಾಗಿ ಚಿಕನ್ ಅಲ್ಲೇ ನಿಮಗೆ ಚಿಕನ್ ಆರಾಮಾಗಿ ಅದೇ ವಾಟರ್ ಅಲ್ಲಿ ಕುಕ್ ಆಗುತ್ತೆ. ನಿಮ್ಗೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಶೋರ್. ತೆಲಂಗಾಣ ಚಿಕನ್ ಫ್ರೈ. ತೆಲಂಗಾಣ ಚಿಕನ್ ಫ್ರೈ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಚಿಕನ್ 1 ಕೆಜಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 2 ಕಡ್ಡಿ, ಚಿಲ್ಲಿ ಸಾಸ್ 2 ಟೀ ಚಮಚ, ಟೊಮೆಟೊ ಕೆಚಪ್ 1 ಟೀ ಚಮಚ, ನಿಂಬೆ ರಸ 1 ಟೀ ಚಮಚ, ಮೊಸರು ಅರ್ಧ ಬಟ್ಟಲು, ಅರಿಶಿನ ಅರ್ಧ ಟೀ ಚಮಚ, ಕರಿಮೆಣಸಿನ ಪುಡಿ 1 ಟೀ ಚಮಚ, ಧನಿಯಾ ಪುಡಿ 2 ಟೀ ಚಮಚ, ಖಾರದ ಪುಡಿ 2 ಟೇಬಲ್ ಚಮಚ, ಕಾಶ್ಮೀರಿ ಖಾರದ ಪುಡಿ 2 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಚಾಟ್ ಮಸಾಲಾ ಪುಡಿ 1 ಟೀ ಚಮಚ, ಎಣ್ಣೆ 3 ಟೇಬಲ್ ಸ್ಪೂನ್. ಈಗ ತೆಲಂಗಾಣ ಚಿಕನ್ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಒಂದು ಪಾತ್ರೆಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಕಾಶ್ಮೀರಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಚಾಟ್ ಮಸಾಲ, ಕಲ್ಲುಪ್ಪು, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸ್ ಮಾಡಿ ಚಿಕನ್ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಬಿಡಿ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಆದ ನಂತರ ಕರಿಬೇವು ಹಾಕಿ ಬಾಡಿಸಿಕೊಳ್ಳಿ. ಈಗ ಮ್ಯಾರಿನೇಟ್ ಆದ ಚಿಕನ್ ಮಿಶ್ರಣವನ್ನ ಹಾಕಿ ಜೋರು ಉರಿಯಲ್ಲಿ 10 ನಿಮಿಷ ಫ್ರೈ ಮಾಡಿ. ಆಮೇಲೆ 15 ನಿಮಿಷ ಮಂದ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿ. ಆಗಾಗ ಫ್ರೈ ಅನ್ನು ಕೈ ಆಡಿಸುತ್ತಿರಿ. ಚಿಕನ್ ಫ್ರೈ ಎಣ್ಣೆ ಬಿಡುವ ಹಂತಕ್ಕೆ ಬಂದರೆ ತೆಲಂಗಾಣ ಚಿಕನ್ ಫ್ರೈ ಸಿದ್ಧವಿದೆ ಎಂದು ಅರ್ಥ. ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಸರ್ವ್ ಮಾಡಿ. ರೇಷ್ಮಾ ಅವರೇ, ಇವಾಗ ಕ್ವಿಕ್ ಆಗಿ ಮಾಡುವಂತ ಇನ್ಸ್ಟಂಟ್ ರೆಸಿಪಿ ಯಾವುದು, ಹಾಗೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುದು ಅಂತ ತಿಳಿಸ್ಕೊಡ್ತೀರಾ? ಇವಾಗ ನಾವು ಕ್ವಿಕ್ ಆಗಿ ಮಾಡುವಂಥದ್ದು ಇನ್ಸ್ಟೆಂಟ್ ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್ ಅಂತ. ಓಕೆ. ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು. ಓಕೆ. ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಿಮಗೆ. 1 ಕಪ್ ಸೋಜಿ ಅಥವಾ ರವೆ, ಸಣ್ಣ ರವೆ, ಈರುಳ್ಳಿ ಫೈನ್ಲಿ ಚಾಪ್ಡ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಗ್ರೀನ್ ಚಿಲ್ಲೀಸ್, ಪುದೀನಾ ಚಟ್ನಿ, ಬಟರ್, ಕೊರಿಯಂಡರ್ ಲೀವ್ಸ್, ಮಲಾಯ್, ರೆಡ್ ಚಿಲ್ಲಿ ಫ್ಲೇಕ್ಸ್, ಟೊಮ್ಯಾಟೊ, ಮೊಸರು ಮತ್ತು ಬ್ರೆಡ್. ಅಷ್ಟೇ. 2 ವೆರೈಟಿ ಬ್ರೆಡ್ ಇಟ್ಟಿದ್ದೀರಾ ನೀವು? ಹೌದು, ಬ್ರೌನ್ ಬ್ರೆಡ್ ಮತ್ತು ವೈಟ್ ಬ್ರೆಡ್. ಓಕೆ. ಇವಾಗ ಮೊದಲಿಗೆ ಏನು ಕೊಡೋದು ನಿಮಗೆ? ನನಗೊಂದು ಬೌಲ್ ಕೊಡಿ, ಮಿಕ್ಸಿಂಗ್ ಬೌಲ್. ನಾವು ಫಸ್ಟ್ 1 ಕಪ್ ರವೆ. ಇದು ರೋಸ್ಟೆಡಾ ಅಥವಾ ಹೇಗೆ? ರೋಸ್ಟೆಡ್ ಅಲ್ಲ, ರೋಸ್ಟೆಡ್ ಬೇಕಿಲ್ಲ. ಇದು ನಾನ್ ರೋಸ್ಟೆಡೇ ತೊಗೊಬೋದು. ಹಾಗೆ ಸಿಂಪಲ್ ಬಾಂಬೆ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ, ಆ ರವೆ ತೊಗೊಂಡ್ರೆ ಸಾಕು. ಅದ್ರ ಜೊತೆಗೆ 1 ಕಪ್ ಮೊಸರು. ಮೊಸರನ್ನ ನಾವು ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು. ಓಕೆ. ನಮಗೆ ಲಂಪ್ಸ್ ಬೇಡ, ಹಾಗಾಗಿ ಕ್ಲೀನಾಗಿ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು.
ರೇಷ್ಮಾ ಅವರೇ, ಇದು ಕಲಿಸ್ಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿಡೋದಾ ಹೇಗೆ? 5 ನಿಮಿಷ ಬಿಟ್ಟರೆ ಸಾಕು. ಸಾಕಾ? ಹಾ. ಓಕೆ. 5 ನಿಮಿಷ ಬಿಟ್ಟರೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. Okay. ಸ್ವಲ್ಪ ಸ್ವೆಲ್ಲಪ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಒಂದು 5 ನಿಮಿಷ ಈ ಥರ ಹಾಕ್ಬಿಟ್ಟು ಮುಚ್ಚಿಟ್ರೆ ಸಾಕು. ಓಕೆ. ಇವಾಗ ನೆಕ್ಸ್ಟ್ ಹಾಕೋದೇನು ಅದಕ್ಕೆ? 5 ನಿಮಿಷದ ನಂತರ? 5 ನಿಮಿಷದ ನಂತರ ಆನಿಯನ್ಸ್, ಫೈನ್ಲಿ ಚಾಪ್ಡ್ ಆನಿಯನ್ಸ್, ಸ್ವಲ್ಪ ಕ್ಯಾರೆಟ್. ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇದು? ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಓಕೆ. ಅವ್ರಿಗೆ ಟಿಫನ್ ಬಾಕ್ಸಿಗೆ ಮಾಡ್ಬೋದು. 5 ನಿಮಿಷದಲ್ಲಿ ಮಾಡ್ಬೋದು ಇದನ್ನು. Okay. 5 ನಿಮಿಷ ಮ್ಯಾರಿನೇಟ್ ಮಾಡಿಬಿಟ್ರೆ ಹಾ. 5 ನಿಮಿಷದಲ್ಲಿ ಆಗೋಗುತ್ತೆ. ಓಕೆ. ಇನ್ಸ್ಟೆಂಟ್. ಇದು ಕ್ಯಾಪ್ಸಿಕಮ್. ಗ್ರೀನ್ ಚಿಲ್ಲೀಸ್ ನಮಗೆ ಖಾರ ಹೇಗೆ ಬೇಕೋ ಆ ಥರ. ಓಕೆ. 2 ರಿಂದ 3 ಸಾಕು. ಸ್ವಲ್ಪ ಉಪ್ಪು, ಟೊಮ್ಯಾಟೊ, ಇದು ಕ್ಯಾರೆಟ್ ಆಗಿರ್ಬೋದು, ಆನಿಯನ್, ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ತುಂಬ ವೆಜಿಟೇಬಲ್ಸ್ ಹಾಗೆ ಕೊಟ್ಟರೆ ತಿನ್ನಲ್ವಲ್ಲ. ಹೌದು. ಈ ರೀತಿ ಸ್ಯಾಂಡ್ವಿಚ್ ಅಥವಾ ಕ್ರಿಸ್ಪಿ ರೋಸ್ಟ್ ಅದು ಮಾಡಿಕೊಟ್ರೆ ಅವ್ರಿಗೂ ತುಂಬ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಕೊಡ್ತಾ ಇದಾರಲ್ಲ ಅಂತ ಅಮ್ಮಂದಿರೋ ಅನ್ಸುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾವು ವೆಜಿಟೇಬಲ್ಸ್ ಹಾಕಿದ್ದೀವಿ ಅಂತ. ನಿಜ. So ಹಾಗಾಗಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಕೊರಿಯಂಡರ್ ಲೀವ್ಸ್, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಓಕೆ. ಇದನ್ನು ಸ್ಟಫ್ ನೀವು ಫಿಲ್ ಮಾಡಿಬಿಟ್ಟು ಆಮೇಲೆ ರೋಸ್ಟ್ ಮಾಡೋದಾ? ಹೌದು. ಓಕೆ. ಈ ಬ್ಯಾಟರ್ ಥಿಕ್ ಇರಬೇಕಾ ಹೇಗೆ? ಮತ್ತೆ ಸ್ವಲ್ಪ ತಿಕ್ಕಿದ್ರೆ ನಿಮಗೆ ಬ್ರೆಡ್ ಮೇಲೆ ಕ್ಲೀನಾಗಿ ಅಪ್ಲೈ ಮಾಡ್ಬೋದು. ಓಕೆ. ಸೊ ಹಾಗಾಗಿ ಜಾಸ್ತಿ ವಾಟರ್ ಇದ್ರೆ ಕಷ್ಟ ಆಗುತ್ತೆ. ಅಚ್ಚಾ. ಸ್ವಲ್ಪ ಅಷ್ಟು ಜಾಸ್ತಿ ಥಿಕ್ ಅಂತಾನೂ ಬೇಕಿಲ್ಲ, ತಿನ್ನು ಬೇಡ, ಮೀಡಿಯಂ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಪರ್ಟಿಕ್ಯುಲರ್ಲಿ ಈಗ ಕ್ಯಾರೆಟ್, ಕ್ಯಾಪ್ಸಿಕಮ್ ಇಷ್ಟೇ ಹಾಕ್ಬೋದಾ ಅಥವಾ ಮಿಕ್ಕಿದ ವೆಜಿಟೇಬಲ್ಸು ಹಾಕ್ಬೋದಾ? ಬೀಟ್ರೂಟ್ ಹಾಕ್ಬೋದು. ಮಕ್ಕಳು ತಿನ್ನಲ್ವಲ್ಲ, ಸೊ ಅವ್ರಿಗೆ ಕಲರ್ಫುಲ್ ಆಗಿರೋ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ. ಸೊ ಇದು ಕಲರ್ಫುಲ್, ಹೆಲ್ದಿ ಆ್ಯಂಡ್ ಟೇಸ್ಟಿ, ಕ್ವಿಕ್ ರೆಸಿಪಿ. ಇನ್ಸ್ಟೆಂಟ್ ಆಗಿ 5 ನಿಮಿಷದಲ್ಲಿ ಮಾಡ್ಬೋದು. ಜಾಸ್ತಿ ನಿಮಗೆ ಥಿಕ್ ಆಯಿತು ಅಂದರೆ 1 ಟೇಬಲ್ ಸ್ಪೂನ್ ಆಫ್ ವಾಟರು ಆ್ಯಡ್ ಮಾಡಿ. ಓಕೆ. ಜಸ್ಟ್ 1 ಟೇಬಲ್. ಚಿಕನ್ ನೋಡೋದಾ ಎಲ್ಲಿಗೆ ಬಂತು ಇದ್ರದ್ದು ಕಂಡೀಷನ್? ಓ, ಇನ್ನು ಸ್ವಲ್ಪ ಕುಕ್ ಆಗಬೇಕಿದು. ಇನ್ನು ಸ್ವಲ್ಪ ವಾಟರ್ ಇದೆ ಇದರಲ್ಲಿ. ಹೌದು. ರೇಷ್ಮಾ ಅವರೇ, ಈ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ಯಾರು? ಇನ್ಸ್ಟೆಂಟ್ ಆಗಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ಬೇಕಲ್ಲ, ಎಲ್ಲ ಮದರ್ಸ್ ಅವರೇ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಓಕೆ, ಇದು ಸಹ ನೀವಾಗೆ? ನಾವಾಗೆ. ಇನ್ನೇನು ಮಾಡೋದು, ಮಕ್ಕಳಿಗೆ ಟಿಫನ್ ಬಾಕ್ಸ್ ಸ್ಕೂಲ್ಗೆ, ಲಂಚ್, ಕಾಲೇಜ್ಗೆ ಪ್ಯಾಕ್ ಮಾಡಬೇಕು ಅಂದರೆ ದೇ ನೀಡ್ ನ್ಯೂ ವೆರೈಟೀಸ್. ಅವ್ರಿಗೆ ರೈಸ್ ಬೇಡ ಅಂತಾರೆ. ಹೌದು. ಸೊ ರೈಸ್ ಬೇಡ ಅಂತಾರೆ. ಸೊ ಪದೇ ಅದೇ ಟಿಫನ್ ಕೊಡ್ತಾ ಇದ್ರೆ ಟಿಫನ್ ಕೊಟ್ಟರೆ ಬೇಜಾರ್ಕೊಂತಾರೆ ಮಕ್ಕಳು. ಸೊ ಅವ್ರಿಗೋಸ್ಕರ ಸ್ವಲ್ಪ ಚೇಂಜ್. ಓಕೆ. ಇದು ವಾಟರ್ ಇಲ್ಲ ಕರ್ಡ್ಸ್, ಎನಿಥಿಂಗ್ ವಿ ಕ್ಯಾನ್ ಆ್ಯಡ್. 1-2 ಟೇಬಲ್ ಸ್ಪೂನ್ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ತವ ಇಟ್ಕೊಂಡ್ಬಿಡಿ. ರೇಷ್ಮಾ ಅವರೇ, ಇವಾಗ ಅದು ಕಲಸಿದ್ದಾಯ್ತು. ನೆಕ್ಸ್ಟ್ ಇವಾಗ ಪ್ಯಾನ್ ಕೊಡೋದಾ? ಹಾಂ, ತವ ಇಡಿ. ಇದು ಡೀಪ್ ಫ್ರೈ ಮಾಡೋ ಏನು ಅವಶ್ಯಕತೆ ಇಲ್ಲ? ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಓಕೆ. ಇವಾಗ ನಾವು ಬೇಕಾದರೆ ವೈಟ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್, ಹೆಲ್ದಿಯಾಗಿ ತಿನ್ಬೇಕಂದ್ರೆ ವಿ ಕ್ಯಾನ್ ಆಪ್ಟ್ ಫಾರ್ ಬ್ರೌನ್ ಬ್ರೆಡ್. ಓಕೆ. ಮಕ್ಕಳಿಗೆ ವೈಟ್ ಬ್ರೆಡ್ ಇಷ್ಟ ಆಗುತ್ತೆ, ಅವ್ರಿಗೇನು ಬ್ರೌನ್ ಬ್ರೆಡ್ ಇಷ್ಟ ಆಗೋದಿಲ್ಲ. ಸೊ ಮಕ್ಕಳಿಗೆ ವೈಟ್ ಬ್ರೆಡ್ ಹಾಕ್ಬೋದು. ಓಕೆ. ಸೊ ಪುದೀನಾ ಚಟ್ನಿ, ಹೋಮ್ ಮೇಡ್ ಪುದೀನಾ ಚಟ್ನಿ. ಓಕೆ. ಸೊ ಸ್ವಲ್ಪ ಪುದೀನಾ ಚಟ್ನಿ ಹಾಕ್ಬಿಟ್ಟು, ರೇಷ್ಮಾ ಅವರೇ, ಪುದೀನಾ ಚಟ್ನಿ ನೀವು ಮನೆಯಲ್ಲೇ ಮಾಡಿದಿರಾ ಅಂತ ಹೋಮ್ ಮೇಡ್ ಹೇಳ್ತಿದ್ದೀರಾ. ಯಾವ ರೀತಿ ಪ್ರಿಪೇರ್ ಮಾಡಿದ್ರಾ ಇದನ್ನು? ನಾನು ಸ್ವಲ್ಪ ಪುದೀನಾ, Okay. ಸ್ವಲ್ಪ ಕೊತ್ತಂಬರಿ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀನಿ. ಓಕೆ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಓಕೆ. ಸಾಮಾನ್ಯವಾಗಿ ಗಾರ್ಲಿಕ್ಕು, ಮತ್ತು ಹೊರಗಡ್ಲೆ, ಓಕೆ. ಟ್ಯಾಮ್ರಿಂಡ್, ಉಪ್ಪು
ಇದನ್ನೆಲ್ಲ Okay. ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಹಾಂ ಮಿಕ್ಸಿ ಮಾಡಿಟ್ಬಿಟ್ಟು ಇಟ್ಕೊಬೋದು. 1 ವೀಕ್ವರೆಗೂ ಯು ಕ್ಯಾನ್ ಸ್ಟೋರ್ ಮಾಡಿ ಇಟ್ಕೊಬೋದು ಇದು. Okay. ಇಲ್ಲ ಇನ್ಸ್ಟೆಂಟ್ ಆಗಿ ಮಾಡಬೇಕು ಅಂದರೆ ಅವಾಗವಾಗಲೇ ಸ್ವಲ್ಪ ಕೊತ್ತಂಬರಿ, ಪುದೀನ, ಸ್ವಲ್ಪ ಟ್ಯಾಮ್ರಿಂಗ್ ಅಥವಾ ಲೆಮನ್ ಹಾಕ್ಬಿಟ್ಟು ಹುರ್ಗಡ್ಲೆ ಅಥವಾ ಕಡಲೆ ಬೀಜ ಹಾಕ್ಬಿಟ್ಟು ಓಕೆ. ನಾವು ಮಾಡ್ಕೊಬೋದು. ಈಗ ಸಾಮಾನ್ಯವಾಗಿ ಪುದೀನ ಚಟ್ನಿ ಅಂತಂದ್ರೆ ತುಂಬಾ ನೀರ್ ಆಗ್ಬಿಡತ್ತಲ್ಲ, ಸೊ ಹುರಿಗಡ್ಲೆ ಹಾಕೋದ್ರಿಂದ ಅದು ಥಿಕ್ನೆಸ್ ಬರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಬ್ರೆಡ್ಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ. ಸೊ ಹಾಗಾಗಿ ನಾವು ಇವಾಗ ಹಿಂಗೆ ಹಾಕ್ಬಿಟ್ಟು ಫ್ಲೇಮ್ ಕಮ್ಮಿ ಮಾಡಿ ಕಮ್ಮಿ ಇದೆ. ಸ್ವಲ್ಪ ಬಟರ್ ಹಾಕೋಣ, ಮಕ್ಕಳಿಗೆ ಬಟರ್ ಇಷ್ಟ ಆಗುತ್ತೆ. ಹೌದು. ಈ ಬ್ರೆಡ್ ರೋಸ್ಟ್ ಎಲ್ಲ ಮಾಡಬೇಕಾದ್ರೆ ಚೂರು ಬಟರ್ ಇದ್ರೇನೆ ಟೇಸ್ಟಿ ಆಗುತ್ತೆ. ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಈ ಥರ ಬ್ರೆಡ್ ಮಸಾಲ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಮಾಡಿ ಆಪೋಸಿಟ್ ಸೈಡ್ ಹಾಕ್ಬಿಟ್ಟು ಓಕೆ. ನಾವು ಹಾಕಿದ ಮಸಾಲ ಹಾಕಿದ ಕಡೆ ಹಾಕಬೇಕು. ಓಕೆ. ಸೊ ಅದು ರೋಸ್ಟ್ ಆಗುತ್ತೆ. ಆಮೇಲೆ ನಾವು ಸ್ವಲ್ಪ ಇದ್ರ ಮೇಲೆ ಬಟರ್ನ ಸ್ಪ್ರೆಡ್ ಮಾಡಬೇಕು. ಬಟರ್ನ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಈಗ ರವಾ ಅಂದ ತಕ್ಷಣ ಅದೇ ಉಪ್ಮಾ ನೆನಪಿಗೆ ಬರುತ್ತೆ, ಆದರೆ ಇವತ್ತು ರವಾಯಿಂದ ನಾವು ಕ್ರಿಸ್ಪಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀವಿ. ಹೌದು, ಮಕ್ಕಳು ತಿನ್ನಲ್ವಲ್ಲ ಉಪ್ಮಾ ಮಾಡಿದ್ರೆ. ಹೌದು, ಮಕ್ಕಳಿಗೆ ಉಪ್ಮಾ ಅಂದರೆ ಕಾಂಕ್ರೀಟ್ ಅಂತಾರೆ. ಸೊ ಹಾಗಾಗಿ ಈ ರೀತಿ ಬ್ರೆಡ್ ಟೋಸ್ಟ್ ಅದು ಮಾಡಿಕೊಟ್ರೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಖುಷಿಯಾಗಿ ತಿಂತಾರೆ. ಟಿಫನ್ಗೂ ಹಾಕ್ಕೊಡ್ಬೋದು 5 ನಿಮಿಷದಲ್ಲಿ, ಲಂಚ್ ಬಾಕ್ಸ್, ಟಿಫನ್ ಬಾಕ್ಸ್. ಓಕೆ. ಓಕೆ, ಬಟರ್ ಅಪ್ಲೈ ಮಾಡೋದಾ? ಹಾಂ, ಅಪ್ಲೈ ಮಾಡಿ. ನೀವು ಅಷ್ಟೊತ್ತರೆಗೂ ಅದನ್ನು ಫಿಲ್ ಮಾಡಿ. ನಾವು ಬಟರ್ ಬದಲು ಘೀನೂ ಯೂಸ್ ಮಾಡ್ಬೋದಾ ಇದಕ್ಕೆ? ಘೀನೂ ಯೂಸ್ ಮಾಡ್ಬೋದು, ಬಟರ್ ಬದಲು ಆಯಿಲು ಹಾಕ್ಕೊಂಡು ಮಾಡ್ಬೋದು. ಬೇಕು ನಮಗೆ ಹೆಲ್ದಿ ಆಪ್ಷನ್ನು. ಆ್ಯಕ್ಚುಲಿ ಘೀ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು. ಓಕೆ. ಸೊ ಘೀ ಯೂಸ್ ಮಾಡ್ಬೋದು, ನಾವು ಬಟರ್ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಬಟರ್ ಹಾಕ್ಕೊಟ್ರೆ ಅವ್ರಿಗೆ ಬಟರ್ ಫ್ಲೇವರ್ ಇಷ್ಟ ಆಗುತ್ತೆ. ಹೌದು. ಸೊ ನಾವು ಈ ಥರ ಮಾಡಿಕೊಟ್ರೆ ಆಯಿಲಲ್ಲೂ ಮಾಡ್ಬೋದು. ಇಲ್ಲ ನಮಗೆ ಬೇಡ ಬಟರ್ ಘೀ ಅಂತ ಹೇಳಿದ್ರೆ ಹಾಂ, ನಾವು ಆಯಿಲಲ್ಲೂ ಮಾಡ್ಬೋದು. ರೇಷ್ಮಾ ಅವರೇ, ಇವಾಗ ಚಿಕನ್ ಕುಕ್ ಆಗಿದೆ ಅಂತ ನೋಡೋದಾ? ಹಾಂ, ನೋಡೋಣ ಇವಾಗ. ನೋಡಿ, ಇವಾಗ ಚಿಕನ್ ಕುಕ್ ಆಗಿದೆ, ಆಯಿಲ್ ಎಲ್ಲ ಬಿಟ್ಟಿದೆ. ಸೊ ಆಯಿಲ್ ಚೆನ್ನಾಗಿ ಮೇಲೆ ಬಂದಿದೆ ಅಂದರೆ ಅದು ಕಂಪ್ಲೀಟ್ಲಿ ಕುಕ್ ಆಗಿದೆ ಅಂತ. ಓಕೆ. ನಾವು ಇದು ಇನ್ನು ಸ್ವಲ್ಪ ಡ್ರೈ ಮಾಡಿಬಿಡೋಣ, ಸಿನ್ಸ್ ಇಟ್ಸ್ ತೆಲಂಗಾಣ ಫ್ರೈ ಅಲ್ಲ. ಓಕೆ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೂರು ಫ್ಲೇಮ್ ಹೈ ಮಾಡೋದಾ? ಫ್ಲೇಮ್ ಹೈ ಮಾಡಿಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ. ನಾನು ಇದು ಮಾಡ್ತೀನಿ, ನೀವು ಅದಷ್ಟೇ ಫ್ಲಿಪ್ ಮಾಡಿ. ಇವಾಗ ಇದನ್ನು ಫ್ಲಿಪ್ ಮಾಡಿದ್ದೀವಿ. ಇನ್ನೊಂದು 2 ನಿಮಿಷ ಸ್ವಲ್ಪ ರೋಸ್ಟ್ ಆದ ತಕ್ಷಣವೇ ಬ್ರೆಡ್ಡನ್ನು 2 ರೆಡಿ ಟು ಸರ್ವ್. ಇದು ಆಯಿಲ್ ಮೇಲ್ಗಡೆ ಬಂದಿದೆ ಅಂತಂದರೆ ಇದರ ಅರ್ಥ ಅದು ಕುಕ್ ಆಗಿದೆ, ಮಸಾಲಾಸ್ ಕುಕ್ ಆಗಿದೆ, ಚಿಕನ್ ಚೆನ್ನಾಗಿ ಕುಕ್ ಆಗಿದೆ ಅಂತ. ಆಯಿಲ್ ಫ್ಲೋಟ್ ಆಗ್ತಿದೆ ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ ಅಂತ. ಸ್ವಲ್ಪ ಗ್ರೇವಿ ಬೇಕಿತ್ತು ಅಂತ, ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಇದೇ ಸ್ಟೇಜಲ್ಲಿ ನಾವು ಆಫ್ ಮಾಡಿಬಿಡ್ಬೋದು. ಸಾಕು ನಮಗೆ ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಗೀ ರೋಸ್ಟ್ ಥರ ತಿನ್ನಬೇಕು, ನೀರು ದೋಸೆಗೆ ಅಂದರೆ ಅದ್ರ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇವಾಗ ಇದು ಡ್ರೈ ಆಗಿದೆ ಆಲ್ಮೋಸ್ಟು. ಸ್ಟವ್ ಆಫ್ ಮಾಡೋದು? ಹಾಂ, ಇವಾಗ ನಾವು ಆಫ್ ಮಾಡೋಣ ಇದನ್ನು. ಸೊ ನೋಡ್ಬೋದು ನಮ್ಮ ಚಿಕನ್ ಮಸಾಲ ಚೆನ್ನಾಗಿ ಕೋಟ್ ಆಗಿದೆ. ಹೌದು, ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ನೋಡಿ. ನಿಜ. ಆಯಿಲ್ ಸಪ್ರೇಷನ್ ಆಗ್ತಿದ್ದಂಗೆ ಅದು ಕಂಪ್ಲೀಟ್ಲಿ ನಮಗೆ ಅದರದೊಂದು ಕುಕಿಂಗ್ ಸ್ಟೇಜ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಚಿಕನ್ ಹಾಗೆ ಎಲ್ಲ ಪೀಸಸ್ಗೂ ಚೆನ್ನಾಗಿ ಕೋಟ್ ಆಗಿರುತ್ತೆ. ಓಕೆ.
ಮೇನ್ ಇದಕ್ಕೆ ಮ್ಯಾರಿನೇಷನ್ ಚೆನ್ನಾಗಾಗಬೇಕು ಅಲ್ವಾ? ಚೆನ್ನಾಗಿ ಆದಷ್ಟು ಟೇಸ್ಟ್ ಜಾಸ್ತಿ. ಹೌದು. ಸೊ ಇವಾಗ ನಮ್ಮ ಬ್ರೆಡ್ಡು ಆಗಿದೆನಾ? ಆಗಿದೆ, ಕ್ರಿಸ್ಪಿಯಾಗಿ ಆಗಿದೆ. ಸೊ ನಮ್ಮ ಬ್ರೆಡ್ ಆ್ಯಂಡ್ ಬಟರ್ ನೋಡಿ ಚೆನ್ನಾಗಿ ಈ ಕಡೆನೂ ಬ್ರೌನ್, ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಿದೆ. ಓಕೆ. ಸೊ ನಮ್ಮದು ಬ್ರೆಡ್ ಇದು ರೆಡಿ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ ಕೊಡೋದು. ನೋಡಿ, ಹೆಲ್ದಿ ಆಗಬೇಕಂದ್ರೆ ಬ್ರೌನ್ ಬ್ರೆಡ್, ಮಕ್ಳಿಗೆ ಬೇಕಂದ್ರೆ ವೈಟ್ ಬ್ರೆಡ್. ಮಕ್ಕಳಿಗೆ ಈ ಥರ ಟ್ರಯಾಂಗಲ್ ಆಗಿ ಕಟ್ ಮಾಡಿಕೊಟ್ರೆ ಟಿಫನ್ ಬಾಕ್ಸಿಗೆ ಡೆಕೋರೇಟಿವ್ ಆಗಿ ಸಮಥಿಂಗ್ ನ್ಯೂ ಅಂತ ಮಕ್ಕಳು ತಿಂತಾರೆ. ನಾಗೇಶ್ವರಿ, ಓಕೆ, ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಇವಾಗ ಚಿಕನ್ನು ಆಗಿದೆ. ಓಕೆ, ತೆಗೆದುಬಿಡೋಣ. ಓಕೆ, ಖಂಡಿತ. ನಾನ್ ವೆಜ್ ಪ್ರಿಯರಿಗೆ ಹೇಳಿ ಮಾಡಿಸಿರೋಂಥ ರೆಸಿಪಿ ಇದು ಅಂತ ಹೇಳ್ಬೋದು. ಹೌದು. ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ಬಿಟ್ಟು ಗಾರ್ನಿಷ್ ಮಾಡೋಣ. ಓಕೆ. ತೆಲಂಗಾಣ ಚಿಕನ್ ರೆಡಿ ಆಗಿದೆ. ವೀಕ್ಷಕರೇ, ಘಮ ಘಮ ಅಂತ ಇದೆ ತೆಲಂಗಾಣ ಚಿಕನ್ ಫ್ರೈ. ಇದು ಇನ್ಸ್ಟೆಂಟ್ ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್. ಓಕೆ, ಇನ್ಸ್ಟಂಟ್ ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್. ತಿಂದ್ಬಿಟ್ಟು ಹೇಳಿ. ಬೈಯಲ್ಲಿ ಹಾಕ್ದಿದ್ದಂಗೆ ಆ ಕ್ರಿಸ್ಪಿನೆಸ್ ಬರ್ತಾ ಇದೆ. ಹೌದು, ಕ್ರಿಸ್ಪಿನೆಸ್ಸು, ಟೊಮ್ಯಾಟೊ ಕೆಚಪ್ ಅದರೊಳಗೆ ಎಲ್ಲ ಇರುತ್ತಲ್ಲ. ಹೌದು. ಸೊ ಯು ಡೋಂಟ್ ನೀಡ್ ಟೊಮ್ಯಾಟೊ ಕೆಚಪ್ಪು ಬೇಕಿಲ್ಲ, ಹಾಗೆ ತಿನ್ಬೋದು. ಆನಿಯನ್, ಕ್ಯಾರೆಟ್ ಹಾಕಿರುವಂಥ ಹಸಿ ಸ್ವಲ್ಪ ಕ್ರಂಚಿನೆಸ್ ಕೂಡ ತುಂಬ ಚೆನ್ನಾಗಾಗಿದೆ. ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್. ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಬ್ರೆಡ್ 4 ಸ್ಲೈಸ್, ಮೊಸರು 1 ಬಟ್ಟಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಫ್ರೆಶ್ ಕ್ರೀಮ್ 2 ಟೀ ಚಮಚ, ಹೆಚ್ಚಿರುವ ಟೊಮ್ಯಾಟೊ 1 ಬಟ್ಟಲು, ಚಿಲ್ಲಿ ಫ್ಲೇಕ್ಸ್ 1 ಟೀ ಚಮಚ, ಬೆಣ್ಣೆ ಸ್ವಲ್ಪ, ಕ್ಯಾರೆಟ್ ತುರಿ 1 ಬಟ್ಟಲು, ಪುದೀನಾ ಚಟ್ನಿ 4 ಟೀ ಚಮಚ, ಕ್ಯಾಪ್ಸಿಕಮ್ 1 ಬಟ್ಟಲು, ಹಸಿಮೆಣಸಿನಕಾಯಿ 3 ರಿಂದ 4, ರವಾ 1 ಬಟ್ಟಲು, ಈರುಳ್ಳಿ 1 ರಿಂದ 2. ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ರವೆ, ನಂತರ ಮೊಸರು ಹಾಕಿ ಗಂಟಿಲ್ಲದೆ ಕಲಸಿ 5 ನಿಮಿಷ ನೆನೆಯಲು ಬಿಡಿ. ನಂತರ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಉಪ್ಪು, ಟೊಮೆಟೊ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಶ್ರಣ ಗಟ್ಟಿ ಎನಿಸಿದರೆ ಸ್ವಲ್ಪ ನೀರು ಹಾಕಬಹುದು. ಕಡೆಯದಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ನಂತರ ತವಾ ಬಿಸಿ ಮಾಡಲು ಇಡಿ. ಒಂದು ಬ್ರೆಡ್ ಸ್ಲೈಸ್ಗೆ ಮೊದಲು ಪುದೀನಾ ಚಟ್ನಿ ಸವರಿ, ನಂತರ ರವಾ ಮಸಾಲಾ ಮಿಶ್ರಣವನ್ನು ಹರಡಿ. ತವಾದ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಬಿಸಿ ಮಾಡಿ, ಸಿದ್ಧವಿರುವ ಬ್ರೆಡ್ ಸ್ಲೈಸ್ ಅನ್ನು ಹಾಕಿ ಮಂದ ಉರಿಯಲ್ಲಿ ಫ್ರೈ ಮಾಡಿ. ಬ್ರೆಡ್ನ ಇನ್ನೊಂದು ಬದಿಗೆ ಬೆಣ್ಣೆ ಹಚ್ಚಿ ಬೇಯಿಸಿ. ಇದೇ ರೀತಿ ಮತ್ತಷ್ಟು ಬ್ರೆಡ್ ಸ್ಲೈಸ್ಗೆ ಪುದೀನಾ ಹಾಗೂ ರವಾ ಮಸಾಲಾ ಮಿಶ್ರಣವನ್ನು ಸವರಿ ತವಾದ ಮೇಲೆ ಬೆಣ್ಣೆ ಹಚ್ಚಿ ಗರಿ ಗರಿಯಾಗಿ ಕೆಂಪಗೆ ಫ್ರೈ ಮಾಡಿಕೊಳ್ಳಿ. ಇದನ್ನು ನಿಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿ ಸಾಸ್ ಜೊತೆ ಸವಿಯಲು ಕೊಡಿ. ರೇಷ್ಮಾ ಅವರೇ, ತೆಲಂಗಾಣ ಚಿಕನ್ ಫ್ರೈ ಮತ್ತು ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್ ಎರಡೂ ತುಂಬ ರುಚಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವೀಕ್ಷಕರಿಗೆ ಇಷ್ಟೊಂದು ವಿಭಿನ್ನವಾದ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಚಂದನ ವಾಹಿನಿಯವ್ರಿಗೂ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ವೀಕ್ಷಕರೇ, ನೋಡ್ರಲ್ಲ, ರೇಷ್ಮಾ ಅವರು ತೆಲಂಗಾಣ ಚಿಕನ್ ಫ್ರೈ ಹಾಗೂ ಕ್ರಿಸ್ಪಿ ರವಾ ಬ್ರೆಡ್ ಟೋಸ್ಟ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಲ್ಲ. ತುಂಬ ಸುಲಭವಾಗಿದೆ, ಮನೆಯಲ್ಲಿ ನೀವು ಈಸಿಯಾಗಿ ಈ ಒಂದು ರೆಸಿಪೀಸನ್ನು ಟ್ರೈ ಮಾಡ್ಬೋದು. ಇದರೊಂದಿಗೆ ಈ ಸಂಚಿಕೆ ಇಲ್ಲೇ ಪೂರ್ಣಗೊಳಿಸ್ತಾ ಇದ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣಂತ. ನೀವು ತಪ್ಪದೆ ನೋಡ್ತಾ ಇರಿ ಆಹಾ ಎಂಥ ರುಚಿ ಕಾರ್ಯಕ್ರಮ. ಘಮಿಸುವ
ರಸಪಾಕ ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ